ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್, FDA, SDA, ಗ್ರೂಪ್ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳುವಂಥ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಯಾಕಂದರೆ ಈಗ ತಾನೇ ಕೇಂದ್ರ ಸರ್ಕಾರದಲ್ಲಿ ನೂತನ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಆದ್ದರಿಂದ ಯಾರಿಗೆ ಯಾವ ಖಾತೆ ಅಂತ ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲೇ ನೋಡಿರಿ, ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ನೋಡಿರಿ. ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ ಭಾರತ ದೇಶದ್ದು, ನೆನಪಿರಲಿ. ಜವಾಹರ್ಲಾಲ್ ನೆಹರು ಅವರು ಬಿಟ್ಟರೆ ಸತತವಾಗಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆದ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದರೆ ಅದು ನರೇಂದ್ರ ಮೋದಿ, ನೆನಪಿರಲಿ. ಅವರಿಗೆ ನೋಡಿರಿ, ಸಿಬ್ಬಂದಿ, ಸಾರ್ವಜನಿಕ, ಕುಂದುಕೊರತೆ ಮತ್ತು ಪಿಂಚಣಿ, ಅಣುಶಕ್ತಿ, ಬಾಹ್ಯಾಕಾಶ ಇಷ್ಟೆಲ್ಲ ಖಾತೆಗಳನ್ನು ನಿರ್ವಹಿಸುವವರು ದೇಶದ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಯವರು. ಇದನ್ನು ಕ್ವಶನ್ ಕೇಳಬಹುದು. ಅಣುಶಕ್ತಿ, ಬಾಹ್ಯಾಕಾಶ ಈ ಖಾತೆಗಳನ್ನು ನಿರ್ವಹಿಸುವ ವ್ಯಕ್ತಿ ಯಾರಂತ ಕ್ವಶನ್ ಕೇಳಿದರೆ ಅದು ನರೇಂದ್ರ ಮೋದಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಲಾಸ್ಟ್ ಟೈಮ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಭಾಳ ಸಲ ನೆನಪಿರಲಿ. ನಂತರ ರಕ್ಷಣಾ ಖಾತೆ ನೋಡಿರಿ, ರಕ್ಷಣಾ ಖಾತೆ ರಾಜನಾಥ್ ಸಿಂಗ್. ರಕ್ಷಣಾ ಖಾತೆ ಯಾರಿಗೆ ನೀಡಿದ್ದಾರೆ ಅಂತ ಕ್ವಶನ್ ಕೇಳಿದರೆ ಅದು ರಾಜನಾಥ್ ಸಿಂಗ್. ರಕ್ಷಣಾ ಖಾತೆ ರಾಜನಾಥ್ ಸಿಂಗ್ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ರಕ್ಷಣಾ ಖಾತೆಯನ್ನು ಯಾರಿಗೆ ನೀಡಲಾಗಿದೆ ಅಂತ ಕ್ವಶನ್ ಕೇಳಿದರೆ ರಾಜನಾಥ್ ಸಿಂಗ್. ಅದೇ ರೀತಿ ಅಮಿತ್ ಶಾ ಅವರಿಗೆ ಗೃಹ ಅಥವಾ ಸಹಕಾರ ಖಾತೆ. ನೋಡಿರಿ, ಸಹಕಾರ ಖಾತೆ ಅಂತ ಹಿಂದಿನ ವರ್ಷದಲ್ಲಿ ಅಂದರೆ 2019ರಲ್ಲಿ ಪ್ರಥಮವಾಗಿ ರಚನೆ ಮಾಡಿದ್ದಾರೆ. ಇದು ಕ್ವಶನ್ ಕೇಳಿದ್ದಾರೆ ಎಕ್ಸಾಮಲ್ಲಿ, ಪ್ರೀ ಕೋಚಿಂಗಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದು ಒಂದ್ಸಲ. ಸಹಕಾರ ಖಾತೆಯನ್ನು ಯಾರಿಗೆ ನೀಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ ಅದು ಅಮಿತ್ ಶಾ. ಪ್ರಥಮ ಬಾರಿಗೆ ಸಹಕಾರ ಖಾತೆಯನ್ನು ರಚಿಸಿ ಅದನ್ನು ಅಮಿತ್ ಶಾ ಅವರಿಗೆ ನೀಡಲಾಗಿದೆ. ಅದೇ ರೀತಿ ಕೇಂದ್ರ ಗೃಹ ಸಚಿವರು ಯಾರಂತ ಕ್ವಶನ್ ಕೇಳಿದರೆ ಅದು ಕೂಡ ಅಮಿತ್ ಶಾ. ನೋಡಿರಿ, ಕೇಂದ್ರ ಗೃಹ ಸಚಿವರು ಯಾರಂತ ಕ್ವಶನ್ ಕೇಳಿದರೆ ಅದು ಅಮಿತ್ ಶಾ, ನೆನಪಿರಲಿ. ನಂತರ ನಿತಿನ್ ಗಡ್ಕರಿ, ಇವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು. ನೋಡಿರಿ, ನಿತಿನ್ ಗಡ್ಕರಿ ಅದರಲ್ಲ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರು. ಇದನ್ನು ಕೂಡ ಕ್ವಶನ್ ಕೇಳ್ಬೋದು, ನೆನಪಿರಲಿ. ನಂತರ ಜಿ ಪಿ ನಡ್ಡಾ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ. ನೋಡಿರಿ, ಜಿ ಪಿ ನಡ್ಡಾ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ರಾಸಾಯನಿಕ ಮತ್ತು ರಸಗೊಬ್ಬರ ಇವರಿಗೆ 2 ಖಾತೆ ನೀಡಿದ್ದಾರೆ, ನೆನಪಿರಲಿ. ಜಿ ಪಿ ನಡ್ಡಾ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ರಾಸಾಯನಿಕ ಮತ್ತು ರಸಗೊಬ್ಬರ. ನೋಡಿರಿ, ಇನ್ನೊಂದ್ಸಲ ಹೇಳ್ತೀನಿ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಿ, ಅದು ಎಷ್ಟನೇ ಬಾರಿಗೆ? ಸತತವಾಗಿ 3ನೇ ಬಾರಿಗೆ, ನೆನಪಿರಲಿ. ಜವಾಹರ್ಲಾಲ್ ನೆಹರು ಅವರು ಬಿಟ್ಟರೆ 3ನೇ ಬಾರಿಗೆ ಸತತವಾಗಿ ನರೇಂದ್ರ ಮೋದಿ. ಇವರಿಗೆ ಸಿಬ್ಬಂದಿ, ಸಾರ್ವಜನಿಕ, ಕುಂದುಕೊರತೆ ಮತ್ತು ಪಿಂಚಣಿ, ಅಣುಶಕ್ತಿ, ಬಾಹ್ಯಾಕಾಶ ಇಷ್ಟೆಲ್ಲ ಖಾತೆಗಳು ನಿರ್ವಹಿಸುವವರು ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು. ಅದೇ ರೀತಿ ರಕ್ಷಣಾ ಖಾತೆ ಯಾರಿಗೆ ನೀಡಿದಂಥ ಕ್ವಶನ್ ಕೇಳಿದರೆ ಅದು ರಾಜನಾಥ್ ಸಿಂಗ್. ರಕ್ಷಣಾ ಖಾತೆ ರಾಜನಾಥ್ ಸಿಂಗ್. ನಂತರ ಗೃಹ ಖಾತೆ ಅಥವಾ ಸಹಕಾರಿ ಸಂಘಗಳ ಖಾತೆ ಅಮಿತ್ ಶಾ, ನೆನಪಿರಲಿ. ಗೃಹ ಖಾತೆ ಅಥವಾ ಸಹಕಾರಿ ಸಂಘಗಳ ಖಾತೆ ಅಮಿತ್ ಶಾ. ನಂತರ ನಿತಿನ್ ಗಡ್ಕರಿ ಅದಲ್ಲ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ. ನೋಡಿರಿ, ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ. ಅದೇ ರೀತಿ ಜಿ ಪಿ ನಡ್ಡಾ ಇವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ರಾಸಾಯನಿಕ ಮತ್ತು ರಸಗೊಬ್ಬರ ಇಷ್ಟೆಲ್ಲ ಖಾತೆಗಳು, ನೆನಪಿರಲಿ. ವ್ಯಕ್ತಿಗಳನ್ನು ಕೊಟ್ಟು ಯಾವ ಖಾತೆ ಯಾರಿಗೆ ಸಂಬಂಧಿಸಿದ ಹೊಂದಿಸಿ ಬರೆಯಲಿ ಕ್ವಶನ್ ಕೇಳಬಹುದು ಎಕ್ಸಾಮಲ್ಲಿ, ನೆನಪಿರಲಿ. ನಂತರ ನೋಡಿರಿ, ಶಿವರಾಜ್ ಸಿಂಗ್ ಚೌಹಾಣ್ ಇವರಿಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ. ನೋಡಿರಿ, ಶಿವರಾಜ್ ಸಿಂಗ್ ಚೌಹಾಣ್ ಕೃಷಿ ಮತ್ತು ರೈತರ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ ಶಿವರಾಜ್ ಸಿಂಗ್ ನೀಡಿದ್ದಾರೆ. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಇವರು ಹಣಕಾಸು. ನೋಡಿರಿ, ಲಾಸ್ಟ್ ಟೈಮು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಇದ್ದರು. ಈ ಸಲನೂ ಕೂಡ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಕಾರ್ಪೊರೇಟ್ ವ್ಯವಹಾರ. ನೋಡಿರಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು, ಕಾರ್ಪೊರೇಟ್ ವ್ಯವಹಾರ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಖಾತೆಯನ್ನು ನೀಡಲಾಗಿದೆ. ಅದೇ ರೀತಿ ಎಸ್ ಜಿ ಶಂಕರ್ ವಿದೇಶಾಂಗ. ನೋಡಿರಿ, ಎಸ್ ಜೈ ಶಂಕರ್ ಅವರಿಗೆ ವಿದೇಶಾಂಗ ಖಾತೆ. ಲಾಸ್ಟ್ ಟೈಮ್ ಕೂಡ ಇವರೇ ಇದ್ದರು ವಿದೇಶಾಂಗ ಖಾತೆಗೆ. ಎಸ್ ಜೈ ಶಂಕರ್ ವಿದೇಶಾಂಗ ಖಾತೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ, ನೆನಪಿರಲಿ. ಅದೇ ರೀತಿ ಮನೋಹರ್ ಲಾಲ್ ಖಟ್ಟರ್. ನೋಡಿರಿ, ಮನೋಹರ್ ಲಾಲ್ ಖಟ್ಟರ್ ವಸತಿ ಮತ್ತು ನಗರ ವ್ಯವಹಾರ, ಇಂಧನ. ನೋಡಿರಿ, ಮನೋಹರ್ ಲಾಲ್ ಖಟ್ಟರ್ ವಸತಿ ಮತ್ತು ನಗರ ವ್ಯವಹಾರ, ಇಂಧನ ಇದು ಖಾತೆಯನ್ನು ಮನೋಹರ್ ಲಾಲ್ ಖಟ್ಟರ್ ಅವರಿಗೆ ಕೊಟ್ಟಿದ್ದಾರೆ, ನೆನಪಿರಲಿ. ನಂತರ ಇದು ಇಂಪಾರ್ಟೆಂಟ್ ಆಗುತ್ತೆ, ಎಚ್ ಡಿ ಕುಮಾರಸ್ವಾಮಿ. ಯಾಕಂದರೆ ನಮ್ಮ ಕರ್ನಾಟಕದಿಂದ ಲೋಕಸಭೆಗೆ ಆರಿಸಿ ಹೋದಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು, ನೆನಪಿರಲಿ. ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿದೆ ಅಂತ ಕ್ವಶನ್ ಕೇಳ್ಬೋದು, ಅದು ಎಚ್ ಡಿ ಕುಮಾರಸ್ವಾಮಿ. ಯಾಕಂದರೆ ನಮ್ಮ ಕರ್ನಾಟಕದಿಂದ ಆರಿಸಿ ಹೋಗಿದ್ದಾರೆ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ಗಮನಿಸುವ ವಿಷಯ ಅಂದರೆ ಪಿಯೂಷ್ ಗೋಯಲ್. ನೋಡಿರಿ, ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಮತ್ತು ಕೈಗಾರಿಕೆ. ನೋಡಿರಿ, ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ನೀಡಿದ್ದಾರೆ, ನೆನಪಿರಲಿ. ಅದೇ ರೀತಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಶಿಕ್ಷಣ ಖಾತೆ ಯಾರಿಗೆ ನೀಡಿದ್ದಾರೆ ಅಂತ ಕ್ವಶನ್ ಕೇಳಿದರೆ
ಧರ್ಮೇಂದ್ರ ಪ್ರಧಾನ್. ನೋಡಿರಿ, ಶಿಕ್ಷಣ ಖಾತೆ ಧರ್ಮೇಂದ್ರ ಪ್ರಧಾನ್. ಯಾಕಂದರೆ ಎಜುಕೇಷನ್ ಬಗ್ಗೆ ಇದೆ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಧರ್ಮೇಂದ್ರ ಪ್ರಧಾನ್ ಅವರಿಗೆ ಶಿಕ್ಷಣ ಖಾತೆ ನೀಡಿದ್ದಾರೆ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಲಾಸ್ಟ್ ಟೈಮು ಕೂಡ ಈ ಸಲನೂ ಕ್ವಶನ್ ಕೇಳೋ ಚಾನ್ಸಸ್ ಭಾಳ ಇದೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಖಾತೆಗೆ. ನಂತರ ಜಿತನ್ ರಾಮ್ ಮಾಂಝಿ, ಇವರು ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಖಾತೆ. ನೋಡಿರಿ, ಜಿತನ್ ರಾಮ್ ಮಾಂಝಿ ಸಣ್ಣ, ಅತಿ ಸಣ್ಣ, ಮಧ್ಯಮ ಕೈಗಾರಿಕೆ ಈ ಖಾತೆಯನ್ನು ಇವರಿಗೆ ನೀಡಿದ್ದಾರೆ. ಜಿತನ್ ರಾಮ್ ಮಾಂಝಿ. ನಂತರ ನೋಡಿರಿ, ರಾಜು ರಂಗನ್ ಸಿಂಗ್, ಇವರಿಗೆ ಪಂಚಾಯತ್ ರಾಜ್, ಮೀನುಗಾರಿಕೆ, ಪಶುಸಂಗೋಪನೆ, ಹೈನುಗಾರಿಕೆ ಇಷ್ಟೆಲ್ಲ ಖಾತೆಗಳು ರಾಜು ರಂಗನ್ ಸಿಂಗ್ ಇವರಿಗೆ ನೀಡಿದ್ದಾರೆ. ನೋಡಿರಿ, ಪಂಚಾಯತ್ ರಾಜ್ ಆಗಲಿ, ಮೀನುಗಾರಿಕೆ ಆಗಲಿ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ. ನೋಡಿರಿ, ಪಂಚಾಯತ್ ರಾಜ್ ಖಾತೆಯನ್ನು ಕೇಂದ್ರ ಸರ್ಕಾರದಲ್ಲಿ ಯಾರಿಗೆ ನೀಡಿದ್ದಾರೆ ಅಂತ ಕ್ವಶನ್ ಕೇಳಿದರೆ ಅದು ರಾಜು ರಂಗನ್ ಸಿಂಗ್. ಅದೇ ರೀತಿ ಮೀನುಗಾರಿಕೆ ಅಂತ ಕ್ವಶನ್ ಕೇಳಿದರು ರಾಜು ರಂಗನ್ ಸಿಂಗ್. ನಂತರ ಪಶುಸಂಗೋಪನೆ ಅಂತ ಕ್ವಶನ್ ಕೇಳಿದರು ರಾಜು ರಂಗನ್ ಸಿಂಗ್. ಹೈನುಗಾರಿಕೆ ಅಂತ ಕ್ವಶನ್ ಕೇಳಿದ್ರು ಕೂಡ ರಾಜು ರಂಗನ್ ಸಿಂಗ್. ನಂತರ ಇನ್ನೊಂದು ಖಾತೆ ಇದೆ ನೋಡಿ, ಸರ್ಬಾನಂದ್ ಸೋನಾವಾಲ್, ಇವರಿಗೆ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ. ನೋಡಿರಿ, ಸರ್ಬಾನಂದ್ ಸೋನಾವಾಲ್ ಅವರಿಗೆ ಬಂದರು, ಹಡಗು ಮತ್ತು ಜಲಮಾರ್ಗ ಖಾತೆ. ಇದು ಕೂಡ ನೆನಪಿರಲಿ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಚಾನ್ಸಸ್ ಇದೆ. ನಂತರ ವೀರೇಂದ್ರ ಕುಮಾರ್, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ. ನೋಡಿರಿ, ವೀರೇಂದ್ರ ಕುಮಾರ್ ಅವರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ನೀಡಿದ್ದಾರೆ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ಬೋದು, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ಈ ಕೆಳಗಿನ ಯಾರಿಗೆ ನೀಡಿದ್ದಾರೆ ಅಂತ ಕ್ವಶನ್ ಕೇಳ್ಬೋದು, ಅದು ವೀರೇಂದ್ರ ಕುಮಾರ್. ಅದೇ ರೀತಿ ರಾಮ್ ಮೋಹನ್ ನಾಯ್ಡು, ಇವರಿಗೆ ನಾಗರಿಕ ವಿಮಾನಯಾನ. ನೋಡಿರಿ, ರಾಮ್ ಮೋಹನ್ ನಾಯ್ಡು ನಾಗರಿಕ ವಿಮಾನಯಾನ, ರಾಮ್ ಮೋಹನ್ ನಾಯ್ಡು. ನಂತರ ಪ್ರಹ್ಲಾದ್ ಜೋಶಿ. ನೋಡಿರಿ, ಇದು ಇಂಪಾರ್ಟೆಂಟ್. ಜೋಶಿ ಸಾಹೇಬರು ನಮ್ಮ ಕರ್ನಾಟಕದ, ಅದು ಧಾರವಾಡ ಜಿಲ್ಲೆಯಿಂದ ಲೋಕಸಭೆಗೆ ಸತತವಾಗಿ 5ನೇ ಬಾರಿಗೆ, ನೋಡಿರಿ, ಸತತವಾಗಿ 5ನೇ ಬಾರಿಗೆ ಆರಿಸಿ ಹೋಗಿದ್ದಾರೆ. ಆದ್ದರಿಂದ ಕ್ವಶನ್ ಕೇಳೋ ಚಾನ್ಸಸ್ ಭಾಳ ಇದೆ. 100ಕ್ಕೆ 100 ಪ್ರಶ್ನೆ ಕೇಳುತ್ತಾನೆ. ಸತತವಾಗಿ 5ನೇ ಬಾರಿಗೆ ಲೋಕಸಭೆಗೆ ಆರಿಸಿ ಹೋದ ಕರ್ನಾಟಕದ ವ್ಯಕ್ತಿ ಯಾರಂತ ಕ್ವಶನ್ ಕೇಳ್ಬೋದು, ಅದು ಪ್ರಹ್ಲಾದ್ ಜೋಶಿ. ಅದೇ ರೀತಿ ಅವರಿಗೆ ನೋಡಿರಿ, ಗ್ರಾಹಕ ವ್ಯವಹಾರ ಮತ್ತು ಆಹಾರ ಮತ್ತು ಸಾರ್ವಜನಿಕ ವಿತರಣೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಇಷ್ಟೆಲ್ಲ ಖಾತೆಗಳು ಜೋಶಿ ಸಾಹೇಬರಿಗೆ ನೀಡಿದ್ದಾರೆ. ಆದ್ದರಿಂದ ಕ್ವಶನ್ ಕೇಳ್ಬೋದು, ಯಾಕಂದರೆ ಇವರು ಕರ್ನಾಟಕದಿಂದ ಸತತವಾಗಿ 5ನೇ ಬಾರಿಗೆ ಲೋಕಸಭೆಗೆ ಆರಿಸಿ ಹೋಗಿದ್ದಾರೆ. ಕ್ವಶನ್ ಕೇಳೋ ಚಾನ್ಸಸ್ ಇದೆ, ನೆನಪಿರಲಿ, ಇಂಪಾರ್ಟೆಂಟ್ ಇದು. ನಂತರ ಜುಯಲ್ ಓರಮ್. ನೋಡಿರಿ, ಜುಯಲ್ ಓರಮ್ ಅವರು ಬುಡಕಟ್ಟು ವ್ಯವಹಾರ, ಜುಯಲ್ ಓರಮ್ ಅವರು ಬುಡಕಟ್ಟು ವ್ಯವಹಾರ ಖಾತೆ ನೀಡಿದ್ದಾರೆ. ಅದೇ ರೀತಿ ಗಿರಿರಾಜ್ ಸಿಂಗ್, ಇವರಿಗೆ ಜವಳಿ ಖಾತೆ. ನೋಡಿರಿ, ಜವಳಿ ಖಾತೆ ಯಾರಿಗೆ ನೀಡಿದೆ ಅಂತ ಕ್ವಶನ್ ಕೇಳ್ಬೋದು, ಅದು ಗಿರಿರಾಜ್ ಸಿಂಗ್, ನೆನಪಿರಲಿ. ನಂತರ ಅಶ್ವಿನಿ ವೈಷ್ಣವ್. ನೋಡಿರಿ, ಅಶ್ವಿನಿ ವೈಷ್ಣವ್ ರೈಲ್ವೆ ವಾರ್ತೆ, ಪ್ರಸಾರ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ. ನೋಡಿರಿ, ಅಶ್ವಿನಿ ವೈಷ್ಣವ್ ಅವರಿಗೆ ರೈಲ್ವೆ ವಾರ್ತೆ ಮತ್ತು ಪ್ರಸಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ. ನೋಡಿರಿ, ರೈಲ್ವೆ ಸಚಿವರು ಯಾರದಂತ ಕ್ವಶನ್ ಕೇಳ್ಬೋದು, ಅದು ಅಶ್ವಿನಿ ವೈಷ್ಣವ್. ಯಾಕಂದರೆ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾನೆ. ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಮತ್ತು ಪ್ರಸಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಅಂತ ಕೇಳಿದರೆ ಅಶ್ವಿನಿ ವೈಷ್ಣವ್. ಅದೇ ರೀತಿ ಜ್ಯೋತಿರಾದಿತ್ಯ ಸಿಂಧಿಯಾ, ಇವರಿಗೆ ಸಂಪರ್ಕ, ಈಶಾನ್ಯ ಪ್ರದೇಶ ಅಭಿವೃದ್ಧಿ. ನೋಡಿರಿ, ಈಶಾನ್ಯ ಪ್ರದೇಶ ಅಭಿವೃದ್ಧಿ ಖಾತೆ ಆಗಲಿ, ಸಂಪರ್ಕ ಖಾತೆ ಜ್ಯೋತಿರಾದಿತ್ಯ ಸಿಂಧಿಯಾ ಇವರಿಗೆ ನೀಡಿದ್ದಾರೆ. ನಂತರ ಭೂಪೇಂದ್ರ ಯಾದವ್. ನೋಡಿರಿ, ಭೂಪೇಂದ್ರ ಯಾದವ್ ಅವರಿಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ. ನೋಡಿರಿ, ಭೂಪೇಂದ್ರ ಯಾದವ್ ಅವರಿಗೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇದು ಕೂಡ ಖಾತೆ ಭೂಪೇಂದ್ರ ಯಾದವ್ ನೀಡಿದ್ದಾರೆ. ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಚಾನ್ಸಸ್ ಇದೆ ಪರಿಸರ ಬಗ್ಗೆ, ಆದ್ದರಿಂದ ನೆನಪಿರಲಿ. ನಂತರ ಗಜೇಂದ್ರ ಸಿಂಗ್ ಶೇಖಾವತ್, ಇವರಿಗೆ ಸಂಸ್ಕೃತ ಪ್ರವಾಸೋದ್ಯಮ. ನೋಡಿರಿ, ಗಜೇಂದ್ರ ಶೇಖಾವತ್ಗೆ ಸಂಸ್ಕೃತ ಪ್ರವಾಸೋದ್ಯಮ, ಗಜೇಂದ್ರ ಸಿಂಗ್ ಶೇಖಾವತ್. ಅದೇ ರೀತಿ ಅನ್ನಪೂರ್ಣಾದೇವಿ, ಇವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ನೋಡಿರಿ, ಅನ್ನಪೂರ್ಣಾದೇವರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಈ ಖಾತೆಯವರಿಗೆ ನೀಡಿದ್ದಾರೆ. ಇಷ್ಟೆಲ್ಲ ವಿಚಾರಗಳನ್ನು ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾಗಿ ಖಾತೆಗಳ ಬಗ್ಗೆ ಬಂದಾಗ ನೆನಪಿರಲಿ. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ, ಪ್ರಚಲಿತ ಘಟನೆಯಲ್ಲಿ ಈ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನನ್ನ ಹಿಂದಿನ ತರಗತಿಗಳನ್ನು ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ನಿಮಗೆಲ್ಲ ಪರೀಕ್ಷೆಗೆ ಉಪಯೋಗ ಆದ ತರಗತಿಗಳಲ್ಲಿ ಸಿಗುತ್ತವೆ. ಮತ್ತು ಯಾರು ನನ್ನ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.